ಹಲೋ ಗೈಸ್, ನಮಸ್ಕಾರ. ನೀವ್ ನೋಡ್ತಾ ಇದ್ರೆ ಎಕ್ಸಾಮ್ ಅಲ್ಲ 24/7 ಪವರ್ಡ್ ಬೈ ಬೀಕನ್ ವೈಬ್. ಸೊ ಈ ಚಾನಲ್ ನೀವು ಮೊದಲನೇ ಸಾರಿ ನೋಡ್ತಾ ಇದ್ರೆ ನಿಮ್ಗೆ ಗೊತ್ತಿರಲಿ, ಎಕ್ಸಾಮ್ ಅಲ್ಲ 24/7 ಎಲ್ಲಾ ಸರ್ಕಾರಿ ಪರೀಕ್ಷೆಗಳು ಮತ್ತು ಇತರೆ ಉದ್ಯೋಗ ಅವಕಾಶಗಳ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಒಂದೇ ಜಾಗದಲ್ಲಿ ತಿಳಿಸ್ಕೊಡುವಂತ ಏಕೈಕ ಚಾನಲ್ ಆಗಿರುತ್ತೆ. ವಿವಿಧ ರಾಜ್ಯ ಸರ್ಕಾರದ ಉದ್ಯೋಗ ಅವಕಾಶಗಳಿಗೆ ದಯವಿಟ್ಟು ನಮ್ಮ ಇತರೆ ಚಾನೆಲ್ಗಳನ್ನು ಪರಿಶೀಲಿಸಿ. ಎಕ್ಸಾಮ್ ಅಲರ್ಟ್ ಹಿಂದಿ, ತಮಿಳು, ತೆಲುಗು ಇತ್ಯಾದಿ ನಿಮ್ಮದೇ ಆದ ಪ್ರಾದೇಶಿಕ ಭಾಷೆಯಲ್ಲಿ. ಮತ್ತು ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ. ಬೆಲ್ ಐಕನ್ ಅನ್ನು ಒತ್ತಿ ಎಲ್ಲಾ ಅಪ್ಡೇಟ್ಗಳನ್ನು ಪಡೆಯಿರಿ. ಸೊ ಇವತ್ತಿನ ಇನ್ಫಾರ್ಮೇಶನ್ ಏನಪ್ಪಾ ಅಂತ ಹೇಳಿದ್ರೆ, ಇಸ್ರೋ ಅವರು ರಿಲೀಸ್ ಮಾಡಿರುವಂತ ನೋಟಿಫಿಕೇಶನ್ ಬಗ್ಗೆ ತಿಳ್ಕೊಳ್ತಾ ಇದೀವಿ. ಇಂಡಿಯನ್ ಸ್ಪೇಸ್ ರಿಸರ್ಚ್ ಆರ್ಗನೈಸೇಷನ್ ನಂಬರ್ ಆಫ್ ವೇಕೆನ್ಸೀಸ್ ಬಂದು 53 ಇರುತ್ತೆ. 53 ನಂಬರ್ ಆಫ್ ಪೋಸ್ಟ್ ಇರುತ್ತೆ. ಅಂಡ್ ಕ್ವಾಲಿಫಿಕೇಶನ್ ಏನಾಗಿರ್ಬೇಕು, BA ಆಗಿರ್ಬೇಕಾಗುತ್ತೆ. ಪೋಸ್ಟ್ ನೇಮ್ ಬಂದ್ರೆ ಸೈಂಟಿಸ್ಟ್ ಇಂಜಿನಿಯರ್. ಓಕೆನಾ. ಸ್ಯಾಲ್ರಿ ನೋಡ್ತಾ ಇದ್ರೆ ಅಪ್ ಟು 1,05,000 ವರೆಗೂ ಸ್ಯಾಲ್ರಿ ಇರುತ್ತೆ. ಅಂಡ್ ಅಪ್ಲೈ ಮಾಡೋದಕ್ಕೆ ಲಾಸ್ಟ್ ಡೇಟ್ ಬಂದು 19th of May ಆಗಿರುತ್ತೆ. ಓಕೆನಾ. ಸಂಪೂರ್ಣವಾದ ಮಾಹಿತಿನ ತಿಳ್ಕೊಳ್ತಾ ಹೋಗೋಣ. ಸೊ ನೋಡ್ತಾ ಇದ್ರೆ ಲೈಕ್ ನೇಮ್ ಆಫ್ ಪೋಸ್ಟ್ ಬಂದು ಸೈಂಟಿಸ್ಟ್ ಅಥವಾ ಇಂಜಿನಿಯರಿಂಗ್ ಎಲೆಕ್ಟ್ರಾನಿಕ್ಸ್. ಓಕೆನಾ. ಸೊ 3 ಡಿಪಾರ್ಟ್ಮೆಂಟ್ಸ್ ಇದೆ: ಎಲೆಕ್ಟ್ರಾನಿಕಲ್, ಮೆಕ್ಯಾನಿಕಲ್, ಕಂಪ್ಯೂಟರ್ ಸೈನ್ಸ್. ಸೊ ಯಾರೆಲ್ಲ ಈ 3 ಬ್ರಾಂಚಸ್ ಅಲ್ಲಿ ನಿಮ್ಮ ಇಂಜಿನಿಯರಿಂಗ್ ಕಂಪ್ಲೀಟ್ ಮಾಡ್ಕೊಂಡಿದ್ರೆ ಅವರು ಖಂಡಿತವಾಗ್ಲೂ ಅಪ್ಲೈ ಮಾಡ್ಕೊಳ್ಬಹುದು. ಸೊ ಟೋಟಲ್ ನಂಬರ್ ಆಫ್ ವೇಕೆನ್ಸೀಸ್ ಎಲೆಕ್ಟ್ರಾನಿಕ್ಸ್ ಅಲ್ಲಿ ಬಂದು 22 ವೇಕೆನ್ಸೀಸ್ ಇದೆ. ಮೆಕ್ಯಾನಿಕಲ್ ಅಲ್ಲಿ 33, ಕಂಪ್ಯೂಟರ್ ಸೈನ್ಸ್ ಅಲ್ಲಿ 8 ಪೋಸ್ಟ್ ಅವೈಲೇಬಲ್ ಇದೆ. ಓಕೆನಾ. ದೆನ್ ಇಲ್ಲಿ ಕೊಟ್ಟಿದ್ದಾರೆ ಪೋಸ್ಟಿಂಗ್ ಎಲ್ಲೆಲ್ಲ ಆಗುತ್ತೆ, ಯಾವ ಸ್ಥಳದಲ್ಲಿ ನಿಮಗೆ ಪೋಸ್ಟಿಂಗ್ ಆಗಬಹುದು. ಬ್ಯಾಂಗ್ಳೂರು, ಹೈದರಾಬಾದ್, ಅಹಮದಾಬಾದ್, ಶ್ರೀಹರಿಕೋಟ, ತಿರುವನಂತಪುರಂ. ಸೊ ಯಾರ್ಯಾರು ಎಲೆಕ್ಟ್ರಾನಿಕ್ಸ್ ಡಿಪಾರ್ಟ್ಮೆಂಟ್ ಅಲ್ಲಿ ಇರ್ತೀರಾ ಅಥವಾ ಎಲೆಕ್ಟ್ರಾನಿಕ್ಸ್ ನಿಮ್ಮ ಇಂಜಿನಿಯರಿಂಗ್ ಕಂಪ್ಲೀಟ್ ಮಾಡ್ಕೊಂಡಿರ್ತೀರಾ, ಸೊ ಅವ್ರಿಗೆ ಪೋಸ್ಟಿಂಗ್ ಆದ್ರೆ ಈ 5 ಪ್ಲೇಸಸ್ ಅಲ್ಲಿ ಪೋಸ್ಟಿಂಗ್ ಆಗೋ ಚಾನ್ಸಸ್ ಇರುತ್ತೆ. ಅವಾಗ ಕ್ವಾಲಿಫಿಕೇಶನ್ ಹೇಳ್ದಾಗೆ ಆಗ್ಲೇನೆ ಎಲೆಕ್ಟ್ರಾನಿಕ್ ಅಂಡ್ ಕಮ್ಯುನಿಕೇಶನ್ ಇಂಜಿನಿಯರಿಂಗ್ ಆಗಿರ್ಬೇಕು ವಿತ್ ಅಪ್ ಟು 65% ಅಗ್ರಿಗೇಟ್ ಇರಬೇಕು. CGPA ಅಲ್ಲಿ ನೋಡ್ತೀರಾ ಅಂತ ಹೇಳೋದಾದ್ರೆ 6.84 ಇರಬೇಕು ವಿತ್ ಲೈಕ್ 10 ಪಾಯಿಂಟ್ ಸ್ಕೇಲ್ ಅಲ್ಲಿ. ಆಯ್ತಾ. ಜೊತೆಗೆ ಗೇಟ್ ಕ್ವಾಲಿಫಿಕೇಶನ್ ಕೂಡ ಮ್ಯಾಂಡೇಟರಿ ಆಗಿದೆ. ಗೇಟ್ ಕ್ವಾಲಿಫೈ ಆಗಿರ್ಬೇಕಾಗುತ್ತೆ ಇನ್ ಯಾರ್ ಬ್ರಾಂಚ್, ಸ್ಪೆಸಿಫಿಕ್ ಬ್ರಾಂಚ್ ಅಲ್ಲಿ. ಓಕೆನಾ. ನೆಕ್ಸ್ಟ್ ಮೆಕ್ಯಾನಿಕಲ್ ಅಲ್ಲಿ ನೋಡಿದ್ರೆ 33% ಇದೆ. ಮೆಕ್ಯಾನಿಕಲ್ ಅಲ್ಲಿ ಅವ್ರಿಗೆ ಎಲ್ಲೆಲ್ಲಿ ಪೋಸ್ಟಿಂಗ್ ಅವೈಲಬಿಲಿಟಿ ಇದೆ ಅಂತ ಹೇಳಿದ್ರೆ ಬ್ಯಾಂಗ್ಳೂರು, ಮಹೇಂದ್ರಗಿರಿ, ಅಹಮದಾಬಾದ್, ಶ್ರೀಹರಿಕೋಟ, ತಿರುವನಂತಪುರಂ. ಸೊ ಈ 5 ಜಾಗದಲ್ಲಿ ಪೋಸ್ಟಿಂಗ್ಸ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಇದಕ್ಕೂ ಅಷ್ಟೇ ಸೇಮ್ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಆಗಬೇಕು ವಿತ್ 65% ಆಫ್ ಆವರೇಜ್ ಮಾರ್ಕ್ಸ್ ಅಂಡ್ ಗೇಟ್ ಕ್ವಾಲಿಫಿಕೇಶನ್ ಅವಶ್ಯಕತೆ ಇದೆ. ನೆಕ್ಸ್ಟ್ ಕಂಪ್ಯೂಟರ್ ಸೈನ್ಸ್ ಅಲ್ಲಿ ನೋಡ್ತೀರಾ ಅಂತ ಹೇಳಿದ್ರೆ ಬ್ಯಾಂಗ್ಳೂರ್, ಹಾಸನ್, ಹೈದರಾಬಾದ್, ಅಹಮದಾಬಾದ್ ಈ 4 ಜಾಗದಲ್ಲಿ ಪೋಸ್ಟಿಂಗ್ಸ್ ಆಗೋ ಚಾನ್ಸಸ್ ಇರುತ್ತೆ. ಸೇಮ್ ಇದಕ್ಕೂ 65% ಸ್ಕೋರ್ ಇರ್ಬೇಕಾಗತ್ತೆ ಅಂಡ್ 6.84 ಅಲ್ಲಿ CGPA ಇದ್ರೆ ಓಕೆ. ಅಂಡ್ ದೆನ್ ಗೇಟ್ ಕ್ವಾಲಿಫಿಕೇಶನ್ ಅವಶ್ಯಕತೆ ಇದೆ. ನೆಕ್ಸ್ಟ್ ಏಜ್ ಲಿಮಿಟ್ ನೋಡ್ತಾ ಇದ್ರೆ 28 ಇಯರ್ಸ್ ಆಗಿರ್ಬೇಕಾಗುತ್ತೆ. ಮ್ಯಾಕ್ಸಿಮಮ್ ಏಜ್ 28 ಇಯರ್ಸ್ ಅಷ್ಟೇ ಕನ್ಸಿಡರ್ ಮಾಡ್ತಾ ಇರೋದು. ಸೊ ಇದನ್ನ ಕನ್ಸಿಡರ್ ಮಾಡೋದು ಲೈಕ್ ವಿತ್ ಇನ್ ಮೇ 19th ಒಳಗಡೆ 28 ಇಯರ್ಸ್ ಆಗಿದ್ರು ಅಥವಾ 28 ಇಯರ್ಸ್ ಒಳಗಡೆ ಇದ್ರೂ ಓಕೆ. ಓಕೆನಾ. ಮತ್ತೆ ಲೈಕ್ ಆಲ್ರೆಡಿ ಸರ್ವ್ ಮಾಡ್ತಾ ಇರೋಂಥವ್ರಿಗೆ ಅಥವಾ ಎಕ್ಸ್ ಸರ್ವಿಸ್ ಮೆನ್ಸ್ಗೆ ಎಕ್ಸಾಮ್ಷನ್ ಇರುತ್ತೆ, ಏಜ್ ರಿಲ್ಯಾಕ್ಸೇಷನ್ ಇರುತ್ತೆ. ಓಕೆನಾ. ನೆಕ್ಸ್ಟ್ ಅಪ್ಲಿಕೇಶನ್ ಫೀಸ್ ಬಂದು 250 rupees ಇರುತ್ತೆ ಅಪ್ಲಿಕೇಶನ್ ಫೀಸು. ದೆನ್ ಕ್ಯಾನ್ ಯಾವುದೇ ರೀತಿಯಾದಂತ ಡೈರೆಕ್ಟ್ ಪೇಮೆಂಟ್ ಇಲ್ಲ, ಆನ್ಲೈನ್ ಪೇಮೆಂಟ್ ಮಾತ್ರ ಅವೈಲಬಲ್ ಇರೋದು. ಅದಾದ್ಮೇಲೆ ವುಮೆನ್ಸ್ಗೆ SC/ST ಅಥವಾ ಯಾರ್ಯಾರು ಕ್ಯಾಟಗರಿ ವೈಸ್ ಅಲ್ಲಿ ಬರ್ತಾರೆ ಅವ್ರಿಗೆ ಯಾವುದೇ ರೀತಿಯಾದ ಅಪ್ಲಿಕೇಶನ್ ಫೀಸ್ ಇರೋದಿಲ್ಲ. ಸೊ ಫೀಸ್ ಏನು ಅವಶ್ಯಕತೆ ಇರೋದಿಲ್ಲ. ಓಕೆನಾ. ಟೋಟಲ್ ಪೇ ನೋಡೋದಾದ್ರೆ ನಿಮ್ಗೆ ಪೋಸ್ಟಿಂಗ್ ಬಂದು ಇಂಜಿನಿಯರ್ ಸೈಂಟಿಸ್ಟ್ ಅಂತ ಹೇಳಿ ಪೋಸ್ಟಿಂಗ್ ತಗೊಳ್ತಾರೆ. ಪೇ ಲೆವೆಲ್ ಬಂದು ಲೆವೆಲ್ 10 ಇರುತ್ತೆ. ಓಕೆನಾ. ನಿಮ್ಗೆ ಲೈಕ್ ಮಿನಿಮಮ್ ಬೇಸಿಕ್ ಪೇ ಬಂದು 56,100 rupees ಪೇ ಮಾಡ್ತಾರೆ. ಸೊ ಇದ್ರಲ್ಲೆಲ್ಲ ಇನ್ಕ್ಲೂಡ್ ಆಗುತ್ತೆ ಲೈಕ್ DA, RHA, ಹೌಸ್ ರೆಂಟ್ ಅಥವಾ ಟ್ರಾನ್ಸ್ಪೋರ್ಟ್, ಮೆಡಿಕಲ್ ಇದೆಲ್ಲಾನು ಇನ್ಕ್ಲೂಡ್ ಆಗುತ್ತೆ. ನೆಕ್ಸ್ಟ್ ಹೆಂಗ್ ಅಪ್ಲೈ ಮಾಡೋದು ಅಂತ ಹೇಳಿದ್ರೆ ವೆಬ್ಸೈಟ್ ಅಡ್ರೆಸ್ ಕೊಟ್ಟಿದ್ದಾರೆ www.isro.gov.in. ಓಕೆನಾ. ಸೊ ಇಲ್ಲಿ ನೀವು ಆನ್ಲೈನ್ ಅಪ್ಲಿಕೇಶನ್ ಸಬ್ಮಿಟ್ ಮಾಡಬೇಕಾಗುತ್ತೆ ವಿತ್ ಇನ್ 19th of May. ಓಕೆನಾ. ಸೊ ಇದಿಷ್ಟು ಈ ಒಂದು ನೋಟಿಫಿಕೇಶನ್ಗೆ ನೀವು ಅಪ್ಲೈ ಮಾಡೋದಕ್ಕೆ ಬೇಕಾದಂತ ಮಾಹಿತಿ ಆಗಿರುತ್ತೆ. ಸೊ ಏನಾದ್ರು ಸಂಶಯ ಏನಾದ್ರು ಇದ್ರೆ ದಯವಿಟ್ಟು ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸ್ಕೊಡಿ. ಮಾಹಿತಿ ಇಷ್ಟ ಆಗಿದೆ ಅಂತ ಹೇಳಿ ಭಾವಿಸ್ತೀನಿ. ಕಾಲವು ನಮ್ಮದೇ, ಕೆಲಸವು ನಮ್ಮದೇ. ಧನ್ಯವಾದಗಳು.